ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಆಮೇಲೆ ವಿಡಿಯೋ ಕ್ಲಿಪ್ಸ್ ನೋಡ್ತಿದ್ದೀರಾ. ಅದು ಗ್ಯಾರಂಟಿ ನ್ಯೂಸ್ ಅವರು ರಂಗೋಲಿ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದರು ಕನ್ನಡ ಭವನ ಬೆಳಗಾವಿಯಲ್ಲಿ. ನನ್ನೊಟ್ಟಿಗೆ ಇರೋದು ಮಿಸಸ್ ವಿದ್ಯಾವತಿ ಭಜಂತ್ರಿ. ಅವರು ಬೆಳಗಾವಿಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರು. ಚೆನ್ನಾಗಿ ಅನ್ನಿಸ್ತು. ಎಲ್ಲ ಎಷ್ಟು ಚಂದ ರಂಗೋಲಿ ಹಾಕಿದರು ಅಂದರೆ ನಮ್ಮ ಕಾಲೇಜ್ ಟೈಮ್, ಹೈಸ್ಕೂಲ್ ಟೈಮ್, ನಮ್ಮದು ಪ್ರೈಮರಿ ಟೈಮೆಲ್ಲ ನೆನಪಾಗ್ಬಿಡ್ತು. ನಾವು ಚಿಕ್ಕವರಿರುವಾಗೆಲ್ಲ ಊರಲ್ಲೆಲ್ಲ ರಂಗೋಲಿ ಕಾಂಪಿಟೇಷನ್ ಮಾಡೋರು, ಗಣೇಶ ಹಬ್ಬದಲ್ಲಿ ಮಾಡೋರು. ಹಾಗೆ ಕಾಲೇಜ್ ಟೈಮಲ್ಲಿ ಆ್ಯನ್ಯುವಲ್ ಫಂಕ್ಷನ್ ಬಂತು ಅಂದರೆ ಕಾಂಪಿಟೇಷನ್ಸ್ ಮಾಡೋರು. ರಂಗೋಲಿ ಅಂತ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಕಾಂಪಿಟೇಷನ್ಸ್ ಎಲ್ಲ ಮಾಡೋರು. ಬಟ್ ಇದೆಲ್ಲ ನೋಡಿದ್ಮೇಲೆ ಅದೇ ನೆನಪಾಯಿತು, ಖುಷಿ ಆಯಿತು. ಇವಾಗ ರಂಗೋಲಿ ಅಂದರೆ ಶ್ರಾವಣ ಬಂದಾಗ ನೆನಪಾಗತ್ತೆ. ಅದು ಬಿಟ್ಟರೆ ಏನಾದರೂ ಮನೇಲಿ ಫಂಕ್ಷನ್ ಇರಬೇಕು ಅಂದರೆ ನೆನಪಾಗತ್ತೆ. ಇಲ್ಲಾಂದರೆ ಪ್ರತಿದಿನ ಹೆಂಗೆ ಮಾಡ್ತೀವಿ, ಹೊಸ್ತಿಲಿಗೆ ಸ್ವಲ್ಪ ನೀರು ಹಾಕೋದು, ಅಲ್ಲಿ ಮಾತ್ರ ಸ್ವಲ್ಪ ರಂಗೋಲಿ ಬಿಡಿಸಿದ್ರೆ ಮುಗೀತು. ಈ ಥರ ಡಿಸೈನ್ಸ್ ಎಲ್ಲ ಮನೆ ಮುಂದೆ ಬಿಡಿಸೋದು ಅಷ್ಟೊಂದು ಪೇಷನ್ಸು ಯಾರಿಗೂ ಇಲ್ಲ, ಅಷ್ಟೊಂದು ಟೈಮು ಯಾರಿಗೂ ಇರೋದಿಲ್ಲ. ಬೆಳಗ್ಗೆ ಮಕ್ಕಳನ್ನ ರೆಡಿ ಮಾಡೋದು, ಬಾಕ್ಸ್ ಪ್ರಿಪೇರ್ ಮಾಡೋದು, ಕಳಿಸೋದು ಅದರಲ್ಲೇ ಇರ್ತೀವಿ. ಆವಾಗವಾಗ ಸ್ವಲ್ಪ ಫ್ರೀ ಮಾಡಿಕೊಂಡು ಟೈಮ್ ಇದ್ದಾಗ ಮನೆ ಮುಂದೆ ಆಯಿತು, ಇಲ್ಲ ಕಾಂಪಿಟೇಷನ್ಸ್ ಏನಾದರೂ ಈ ಥರ ಇದ್ದರೆ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು. ಅಟ್ಲೀಸ್ಟ್ ನೋಡೋಕ್ಕಾದರೂ ಹೋಗಬೇಕು, ಅದೊಂಥರ ಖುಷಿನೇ ಬೇರೆ. ಅಲ್ಲಿ ಹೋಗಿ ಬಂದಮೇಲೆ ಅನಿಸುತ್ತೆ ನಾವು ಈ ಥರ ಎಲ್ಲ ಮುಂಚೆ ರಂಗೋಲಿ ಬಿಡಿಸ್ತಿದ್ವಲ್ಲ. ಕಾಂಪೀಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಅಷ್ಟೇ, ಹೋಗಿ ನೋಡಿ ಬನ್ನಿ, ಚೆನ್ನಾಗಿ ಅನಿಸುತ್ತೆ. ಥ್ಯಾಂಕ್ ಯು.